ಚಿರು, ಗುರು ಬಗ್ಗೆ ಹೇಳ್ತೀನಿ ಅಂತ ಎಲ್ಲರೂ ಇಲ್ಲಿ ಬರೋಕ್ಕೆ ಹೇಳಿದೆ. ಈಗ ನೋಡಿದ್ರೆ ಸೈಲೆಂಟಾಗಿ ನಿಂತಿಯಲ್ಲ, ಹೇಳೋ. ಚಿರು, ಗುರು ಸಿಕ್ಕನ್ನ ಎಲ್ಲಿದ್ದಾನೆ ಹೇಳು. ಸಾರಿ ಅಣ್ಣ, ಇಲ್ಲ. ಅಣ್ಣ ಇಲ್ಲಿಲ್ಲ, ಕೆಲಸ ಬಂತು ಅಂತ ಅಬ್ರಾಡ್ ಹೋಗಿದ್ದಾನೆ. ಗುರು ನನಗೂ ಹೇಳ್ದಂಗೆ ಫಾರಿನ್ಗೆ ಹೋಗಿದ್ದಾರಾ? ಅಂದರೆ ಅವ್ರು ಸತ್ತಿಲ್ವಾ? ಒಂದು ವೇಳೆ ಏನಾದರೂ ಬದುಕಿದ್ರೆ ಚಿರು ಹತ್ರ ನನ್ನ ಬಗ್ಗೆ ಎಲ್ಲ ಸತ್ಯನೂ ಹೇಳಿದಾರಾ? ಅಥವಾ ಚಿರು ನಮಗೆ ಬೇಜಾರು ಮಾಡಬಾರ್ದು ಅಂತ ಸುಳ್ಳು ಹೇಳ್ತಿದ್ದಾನ? ಏನೂ ಗೊತ್ತಾಗ್ತಿಲ್ವಲ್ಲಪ್ಪ. ಏನು ಹೇಳ್ತಾ ಇದೀಯ ಚಿರು? ಗುರು ಅಲ್ಲಿರೋದು ಬೇಡ ಅಂತ ವಾಪಸ್ ಕರೆಸಿದ್ದು ನೀನೇ ತಾನೆ. ಈಗ ನೋಡಿದ್ರೆ ಮತ್ತೆ ವಾಪಸ್ ಫಾರಿನ್ಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ಯಲ್ಲ. ಹಾಂ, ಅದು ಏನೋ ಅರ್ಜೆಂಟ್ ಕೆಲಸ, ಇಂಪಾರ್ಟೆಂಟ್ ವರ್ಕ್ ಬಂತು ಅಂತ ಹೇಳಿ ಸಡನ್ನಾಗಿ ಹೊರಟನಂತೆ. ಚಿರು, ಗುರು ಫಾರಿನ್ಗೆ ಹೋಗಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಣ್ಣನೇ ಫೋನ್ ಮಾಡಿದ್ದ. ಏನೋ? ಹಾಂ, ಅದು ಅಬ್ರಾಡಲ್ಲಿ ಅರ್ಜೆಂಟಾಗಿ ಕೆಲಸ ಬಂತು ಅಂತ ಬಂದಿದ್ದೀನಿ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಸೊ ಮನೆಯವ್ರಿಗೆಲ್ಲ ನೀನೇ ತಿಳಿಸು ಅಂತ ಹೇಳ್ದೆ. ನಾನು ಏನಕ್ಕೆ ಅಲ್ಲಿ ಹೋದೆ, ಬಂದ್ಬಿಡು ಅಂತ ಹೇಳಿದೆ. ಅವನು ಇಲ್ಲ, ಬಿಸ್ನೆಸ್ ಇಂಪ್ರೂವ್ ಮಾಡೋ ಕಮಿಟ್ಮೆಂಟ್ ಇದೆ, ಮುಗಿಸ್ಕೊಂಡು ಬರ್ತೀನಿ, ಮನೆಯವ್ರನ್ನೆಲ್ಲ ಮ್ಯಾನೇಜ್ ಮಾಡು ಅಂತ ಹೇಳ್ದೆ. ನೀವು ಏನು ಗಾಬರಿ ಆಗಬೇಡಿ, ಆರಾಮಾಗಿರಿ. ಹೋಗಲಿ ಬಿಡು ಚಿರು, ಅವ್ರು ಎಲ್ಲಿರ್ತಾರೋ ಅಲ್ಲೇ ಸಂತೋಷವಾಗಿರಲಿ. ನಾನಂತೂ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಲ್ಲ, ಅವ್ರನ್ನ ನೋಡೋದಕ್ಕೂ ಹೋಗಲ್ಲ. ಅವ್ರಿಗೆ ಯಾವಾಗ ಮಾತಾಡಿಸ್ಬೇಕು ಅನಿಸುತ್ತೋ, ನನ್ನನ್ನು ನೋಡಬೇಕು ಅನಿಸುತ್ತೋ ಬರಲಿ. ನನಗೆ ಮಗು ಆಗಲ್ಲ ಅನ್ನೋ ಬೇಜಾರಿಗೆ ಯಾರಿಗೂ ಹೇಳ್ದೆ ಫಾರಿನ್ಗೆ ಹೊರಟೋಗಿದ್ದಾರೆ. ಹೋಗ್ಲಿ ಬಿಡು, ಇದಕ್ಕೆಲ್ಲ ನಾನೇ ಕಾರಣ. ಹೋಗಲಿ ಬಿಡಿ ಅದಕ್ಕೆ, ನಿಮ್ದಲ್ದಿರೋ ತಪ್ಪಿಗೆ ನೀವು ಹೇಗೆ ಕಾರಣ ಆಗ್ತೀರಾ? ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡಿ. ಗುರು ಮತ್ತೆ ಫಾರಿನ್ಗೆ ಹೋಗಿರೋದು ನಿಜ ಆಗಿದ್ರೆ ಅದ್ರ ಹಿಂದೆ ಸೌಂದರ್ಯ ಕೈವಾಡ ಏನಾದರೂ ಇರ್ಬೋದಾ? ಇವಳೇ ಏನೋ ಪ್ಲ್ಯಾನ್ ಮಾಡಿ ಗುರುನ ಮತ್ತೆ ಫಾರಿನ್ಗೆ ಕಳಿಸಿರ್ಬೋದಾ? ಸತ್ಯ ಅಂತೂ ಗುರು ನನ್ನ ಬಗ್ಗೆ ಎಲ್ರಿಗೂ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನು ತಪ್ಪಿಸಿದ್ದಾಯ್ತು. ಆದರೆ ಗುರು ಸತ್ತಿದ್ದಾರೋ ಬದುಕಿದ್ದಾರೋ ಇನ್ನೂ ಗೊತ್ತಾಗ್ತಿಲ್ವಲ್ಲ. ಚಿರು ಹೇಳೋ ಪ್ರಕಾರ ಅವರು ಫಾರಿನ್ಗೆ ಹೋಗಿದ್ದಾರೆ ಅಂತ, ಅದನ್ನೇ ಮನೆಯವ್ರು ಎಲ್ಲರೂ ನಂಬ್ಕೊಂಡಿದ್ದಾರೆ. ಪಾಪ ಗುರು ಅಷ್ಟೇ ಎತ್ತರದಿಂದ ಬಿದ್ದ ಮೇಲೆ ಬದುಕಿರೋದಕ್ಕೆ ಚಾನ್ಸೇ ಇಲ್ವಲ್ಲ. ಎನಿವೆ, ಮನೇಲಿ ಎಲ್ರಿಗೂ ನಾನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ತಾಯಿನೇ ಆಗೋಕ್ಕಾಗಲ್ಲ ಅಂತ ಅಂತೂ ನಂಬಿಸಿದ್ದು ಆಗೋಯ್ತು. ವೆಲ್ ಡನ್. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ನಾನಂತೂ ಸುಮ್ಮನೆ ಇರಲ್ಲ. ಅದು ನನ್ನ ಗಂಡನೇ ಆಗಿರ್ಬೋದು. ಅನ್ಯಾಯವಾಗಿ ನನ್ನನ್ನು ಎದುರಾಕೊಂಡು ಪಾಪ ಗುರು ಅದೆಲ್ಲೋ ಕಾಣೆ ಆಗಿಬಿಟ್ರು. ಸೋ ಸ್ಯಾಡ್. ಅದು ಎಲ್ಲೇ ಇದ್ದರೂ ಹ್ಯಾಪಿಯಾಗಿರಿ ಗುರು. ದಿಶಾ, ವಾಟ್ ಆರ್ ಯು ಡೂಯಿಂಗ್? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೇಗೆ ಬರ್ತೀಯಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅದಾ ಸೌಂದರ್ಯ, ಗಂಡನೂ ಇಲ್ಲ, ಮಗುನೂ ಇಲ್ಲ, ನೀವು ದುಃಖದಲ್ಲಿರ್ತೀರಾ ಅಂತ ಅಂದ್ಕೊಂಡು ಬಂದರೆ ನೀವಂತೂ ಹ್ಯಾಪಿ ಮೂಡಲ್ಲಿ ಮೇಕಪ್ ಮಾಡ್ಕೋತಿದ್ದೀರಾ. ನನ್ನ ನೋವೇನು ಅಂತ ನನಗೆ ಮಾತ್ರ ಗೊತ್ತು. ಓ, ಅದಕ್ಕೆ ನಗ್ತಿದ್ದು? ನಾನೆಲ್ಲ ನಗ್ತಾಯಿದ್ದೆ? ಚೆನ್ನಾಗಿ ಸುಳ್ಳು ಹೇಳ್ತೀರಾ ಬಿಡಿ.
ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ದಿಶಾ. ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈ ಮನೆಗೆ ಯಾವತ್ತಿದ್ರೂ ನಾನೇ ಮಹಾರಾಣಿ. ನಾನು ಏನು ಅನ್ಕೊತೀನೋ ಅದೇ ಆಗೋದು, ನಾನು ಹೇಳಿದ್ದೆ ನಡೆಯೋದು. ಓ ಹಾಗಾದರೆ ಗುರುಭಾವನ ನೀವೇ ಫಾರಿನಿಗೆ ಕಳಿಸಿದ್ದ? ನಾನು ಯಾಕೆ ಕಳಿಸ್ಲಿ? ನೀವೇ ಹೇಳಿದ್ರಲ್ಲ ನಾನು ಅಂದ್ಕೊಂಡಂಗೆ ನಡೆಯೋದಂತ, ಅದಕ್ಕೆ ಕೇಳಿದೆ. ಬಿಟ್ಟಾಕಿ, ಗುರುಭಾವ ನಿಮ್ಮ ಜೊತೆ ಇರೋದು ನಿಮ್ಗೆ ಇಷ್ಟ ಇರಲಿಲ್ಲ ಅಲ್ಲ? ಅದಕ್ಕೆ ಏನಾದರೂ ನೀವು ಅವ್ರನ್ನ ಅಂದರೆ ನೀನು ಹೇಳ್ತಿರೋ ಅರ್ಥ ಏನು? ನಾನೇ ಗುರುಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದೀನಿ ಅಂತನಾ? ಸೌಂದರ್ಯ, ನಾನು ಯಾವಾಗ ಹಂಗಂದೆ? ನೀವೇ ಏನಾದರೂ ಗುರುಭಾವನ ಬೇರೆ ಕಡೆ ಕಳಿಸಿರ್ಬೋದಾ ಅಂತ ಕೇಳಕ್ಕೆ ಬಂದೆ ಅಷ್ಟೆ. ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ? ಗುರು ಕಾಣಿಸ್ತಾ ಇರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಮೈದನ್ನ ನೋಡಿದ್ರೆ ಭಾವ ಫಾರಿನ್ಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಅವ್ರು ಕಾಣಿಸ್ದೇ ಇರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಅಂದರೆ ನೀವಿಬ್ಬರು ಹೇಳ್ತಿರೋದು ಸುಳ್ಳ? ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೋಗಿ ಅವನ್ನೇ ಪ್ರಶ್ನೆ ಮಾಡು. ಏನಂತ? ನಿಮ್ಮ ಬಾಬಾ ಕಾಣ್ತಿರೋದ್ರ ಬಗ್ಗೆ ಹೋಗಿ ಅವನ್ನೇ ಕೇಳಿ. ನನ್ನ ಗಂಡನ ಮೇಲೆ ನಂಗೆ ಖಂಡಿತ ಅನುಮಾನ ಇಲ್ಲ. ಹಾಗಾದರೆ ನನ್ನ ಮೇಲೆ ಅನುಮಾನ ಇದೆಯಾ? ನೀವು ನಡ್ಕೊಳ್ತಿರೋದು ನೋಡ್ತಿದ್ರೆ ನಿಮ್ಮ ಮೇಲೇ ಅನುಮಾನ ಬರ್ತಿದೆ. ನಿನಗೇನಾದರೂ ಅನುಮಾನ ಇದ್ರೆ ಹೋಗಿ ನಿನ್ನ ಗಂಡನ್ನೇ ಕೇಳು, ನನ್ನನ್ನು ಪ್ರಶ್ನೆ ಮಾಡಬೇಡ. ಓಕೆ ಸೌಂದರ್ಯ, ಕೇಳ್ತೀನಿ. ಕೂಲ್ ಡೌನ್. ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ಮಾವ, ನಾನು ಸೌಂದರ್ಯ ಹತ್ರ ಭಾವನ ಬಗ್ಗೆ ಮಾತಾಡಿದೆ. ಆದರೆ ನಂಗೆ ಇದು ಒಂದು ಅರ್ಥ ಆಗ್ತಿಲ್ಲ. ಅದು ಹೆಂಗೆ ಭಾವ ಅವ್ರಿಗೆ ಹೇಳ್ದೇನೆ ವಿದೇಶಕ್ಕೆ ಹೊಟ್ಟೋದ್ರು? ಈ ಮನೆ ವ್ಯವಹಾರ, ಆಫೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರೇ ತಾನೇ ನೋಡ್ಕೋತಿರೋದು. ಅಂಥದ್ರಲ್ಲಿ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಹೆಂಗೆ ನಾಡ್ಕಾಳಿದ್ರು ಗೊತ್ತಾ? ಭಾವನೆಲ್ಲಿ ಕರೆಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನಂಗೆ ಅನಿಸ್ತಿದೆ ಮಾವ. ಸೌಂದರ್ಯ ದ್ವೇಷದ ಬಗ್ಗೆ ನಂಗೆ ಗೊತ್ತಿದ್ರೂ ನಾನು ಇಂಥ ಕೆಲಸ ಮಾಡಿಬಿಟ್ನ ಇಲ್ವಾ? ಅವರೇ ತಾನೇ ಧರ್ಮಾಧಿಕಾರಿನ ಬಲಿ ತಗೊಂಡಿದ್ದು. ದೀಪ ಅವ್ರ ಕೆಲ್ಸಕ್ಕೆ ಅಡ್ಡ ಬಂದ್ಲು ಅಂತ ಅವಳನ್ನ ಸಾಯಿಸೋಕ್ಕೂ ಹೊರಟಿದ್ರು ತಾನೆ. ಹೇಗೋ ನಾನು ಬಚಾವಾದೆ. ಆದರೆ ಭಾವನ್ಗೂ ಇವ್ರು ಏನೋ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಿದೆ. ದಿಶಾ, ಏನು ಹೇಳ್ತಿದ್ಯಾ ನೀನು? ಅಂದರೆ ನಮ್ಮಣ್ಣ ಕಾಣದೇ ಇರೋ ಹಿಂದೆ ಆ ಸೌಂದರ್ಯನ ಕೈವಾಡ ಇದೆ ಅಂತ ಹೇಳ್ತಿದ್ಯಾ? ನಮ್ಮಣ್ಣನ ಜೀವಕ್ಕೆ ಆ ಸೌಂದರ್ಯ ಏನಾದರೂ ಅಪಾಯ ಮಾಡಿರ್ಬೋದು ಅಂತ ಹೇಳ್ತಿದ್ಯಾ ನೀನು? ಹ್ಞೂ ಅಕ್ಕ, ಇದ್ರೂ ಇರ್ಬೋದು. ಮತ್ತು ಯಾಕೆ ಎಲ್ಲರೂ ಸುಮ್ಮನೆ ಇದ್ದೀರಾ? ಅಕ್ಕ, ಈಗ ನಮಗೆ ಬಂದಿರೋದು ಬರೀ ಅನುಮಾನ, ಸಾಕ್ಷಿ ಏನೂ ಇಲ್ಲ. ಹಸ್ಬೆಂಡ್ ಬೇರೆ ಅವ್ರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ.